ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಾ ನಾವಲ್ಲಿ ಏನೋ ಯಾಕ ಇದು ಹಿಂಗ್ಯಾಕೆ ರೆಡಿಯಾಗಿ? ನಾನಾರ ಎಲ್ಲಿ ನಾಗವಲ್ಲಿ ಬಂದ್ಬಿಟ್ಲೆ ಅನ್ಕೊಂಡ್ಬಿಟ್ಟಿದ್ದೆ. ಥೋ ಬಿಡ್ತಾನ್ಲೆ, ಹಂಗೆ ಯಾಕಂತಿ? ಅಲ್ಲ ಯಾಕ? ಅಲ್ಲ ಇವು ನೆಕ್ಲೆಸು ಪಕ್ಲೆಸು ಹೂ ಎಲ್ಲ ಎದಕ್ಕೆ ಹಾಕಂಡಿ? ಏನ್ರು ಆಟ್ ನೆನಪಿರಕ್ಕಿಲ್ಲನು? ಅದ ಆ ಸಸಿಕಲಾ 28ನೇ ತಾರೀಕಿಗ ಮದುವೆ ಐತಿ ಬಾ ಅಂತ ಹೇಳಿದ್ದಿಲ್ಲನು? ಅದಕ್ಕ ಈ ಪರಿ ರೆಡಿಯಾಗಿ ನಾನು ಹಾಕಿ ನೋಡು. ಅದು ಒಂದ್ ಎಂತದ ಒಂದು 4-5 ತೊಲಿದ ಬಂಗಾರದ ನೆಕ್ಲೆಸ್ ಹಾಕೊಂಡು ಏಟು ಡಿಮಕ್ಕನ ಮಾಡ್ಬಿಟ್ಲು ನೋಡಿಲಿ. ನಾ ಕೈಯಾಗ ಬಂಗಾರದ ಬಳಿ ಹಾಕೊಂಡನಿ, ದೊಡ್ಡ ನೆಕ್ಲೆಸ್ ಹಾಕೊಂಡನಿ, ಮತ್ತೆ ಒಂದು ಲಾಂಗ್ ನೆಕ್ಲೆಸ್ ಹಾಕೊಂಡನಿ. ಇವೆಲ್ಲ ಬಂಗಾರದ್ವ. ಆಕಿಗೆ ಹೋಗಿ ತೋರಿಸಿ ಬರ್ತೇನೆ. ನಾನೇನ್ ಕಮ್ಮಿ ಇಲ್ಲ ಅಂತ. ಅದು ಹುಲಿ ಬಿಡು ಲೇ ಸಂಕ್ರು, ನಾ ಹೆಂಗ್ ಕಣಕ್ ಕುಂತನಿ ತೇಟ ಮೌಲಾಶ್ರೀ ಹೀರೋಯಿನ್ ಕಣ್ಣಂಗ್ ಕಣಕುಂತೀನಲ್ಲ. ಕರೆ ಹೇಳ ಇರ್ಲಿ, ನಾಚ್ಕೋಬೇಡ. ನನಗರ ನಾಟಕ ಕಂಪ್ನಿಯಿಂದ ತಪ್ಪಿಸ್ಕೊಂಡು ಬಂದವ್ರಂಗ್ ಕಾಣಕುಂತಾಳ ನಮ್ಮಕ್ಕ. ಈಗ ಇದ್ದಿದ್ದಂಗೆ ಹೇಳ್ಬಿಟ್ರೆ ಬೈದು ಬಿಡ್ತಾಳ. ಬ್ಯಾಡ ಹೋಗ್ಲು ಬಿಡ್ತೀನಿ. ಯಾಕ ತೇಟ ಗೊಂಬಿ 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 ಕಣ್ಣಂಗ ಕಣಕುಂತೀನಿ ನೋಡಕ್ಕ. ಕರೀನು ಹ್ಞೂ ಯಾಕ? ಬೇಕಂದ್ರ ಮಾವು ಕೇಳ. ಈಗ ಮಾವು ಬರ್ತಾನಲ್ಲ, ನೀನು ಮಾವ ಕೂಡಿ ಹೋಗಿರಿ ಮತ್ತೆ ಮದ್ವೀಗ. ಹಂಗಂದ್ರೆ ಮಾವು ಕೇಳ ಹೆಂಗ್ ಕಣಕುಂತೀನಿ ಅಂತ. ಅವಾಗ ಮಾವ ಅಂತಾನ, ಬಂಗಾರದ ಗೊಂಬೆ ನನ್ನ ಮಾತು ಕೇಳಮ್ಮ. ಥೋ ತಪ್ಪಾಗಿ ಹಾಡ್ಬೇಡ್ಲಿ. ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ ಅಂತ ನೆಟ್ಟಗ ಹಾಡ್ಬೇಕು. ಆತ ಹೆಂಗ ಒಂದು ಮಾವಂತಾನ, ಬೇಕಂದ್ರೆ ನೋಡ್ ನೀನು. ಹೌದಾ? ತೀಟ ತೀಟ ಸೌಂದರ್ಯ ಕಣ್ಣಂಗ್ ಕಣಕುತ್ತಿ ನೋಡಕ್ಕ. ಹೌದಾ? ಬಾಲೆ ಹಂಗಂದ್ರೆ ಹೊರಗೋಗುನು. ಆಜು ಬಾಜು ಮನೆ ಬಿದಾಡಿಯರೆಲ್ಲ ನನ್ನ ನೋಡಿ ಒಟ್ಟಿ ಹೊರ್ಕಂಡು ಸಾಯ್ಲಿ. ಬಾಲೆ ಹೋಗುನು ನಡಿಯಕ್ಕ. ಅಬಾ ಏನಾರು ಏನಕ್ಕ ಇದು? ಈ ಪರಿ ರೆಡಿ ಆಗ್ಬಿಟ್ಟಿ ಬಸ್ರಿ ಹೆಣ್ಮಕ್ಳು ಫೋಟೋ ತಗಸ್ಕೊಳಕ ರೆಡಿ ಆಗಿರ್ತಾರಲ್ಲ, ಸೀಮಂತ ಆದ್ಮೇಲೆ ಹಂಗತಿ ರೆಡಿ ಆಗಿಲ್ಲ ಯವ್ವ. ಯೋ ದೇವ್ರಿ, ಇವತ್ತು ಮದ್ವಿ ಹತ್ತಿತಿ. ಯೋ ಭಾರಿ ದೊಡ್ಡ ಸೌಕಾರ ಮಂದಿ ಅಂತವ್ರು. ಮತ್ತ ನಾನು ಸೌಕಾರ ಏನಮ್ಮ ಅಂತ ತೋರ್ಸದ್ ಬೇಡನು. ಅದಕ್ಕೆ ಹಿಂಗ ರೆಡಿ ಆಗಿ ನೋಡು. ಹೆಂಗಾಗಿತ್ಲಿ? ಚಂದ ಆಗೈತಿ. ಆದ್ರ ಸೀರಿ ಯಾಕ ಬಿಡು, ಅದು ಬಾರ್ಡರು ಅದು ಜಂಪರು ಯಾಕವ ಚಂದ ಅನಸ್ವಲ್ತು. ಅಂದ್ರ ಭಾಳ ತಿಳಿ ಬಣ್ಣ ಅದು. ಏ ಇಲ್ಲಲೇ ಇದು ಮೈಸೂರು ಸಿಲ್ಕ್ ಸಾರಿ. ಇದು ಯವ್ವ 60-80 ರೂಪಾಯಿ ಇದು ಸೀರಿ. ಕಾಂಜಿ ಪಿಂಜಿ ಸರಿ ಅಲ್ಲ ವಯ್ಯವ್ವ. ಬಂದ್ಬಿಟ್ಟಿ ನೀನು ರೇಣಕ. 60,000 ಇರ್ಲಿ 60 ಲಕ್ಷ ರೂಪಾಯಿನಾರ ಇರ್ಲಿ, ಆ ಸೀರಿ ನಮಗ ಒಪ್ಪಿದ್ರ ಚಂದ. ಹೌದಿಲ್ಲ? ಅದಕ್ಕಂತ ಹೇಳಿದವ. ಏನು ತಿಳ್ಕೊಬಿಡ ಮತ್ತ. ಅಬಾ ರೇಣಕ ಬಾರಿ ಆಗ್ಯಾವಲ್ಲವಾ ಅವು ಕೊಳಗಿನು ಸರ. ಇಲ್ಲೇ ಬಾಡಿಗೆ ತಂದಿಯೇನು ಆ ಮುತ್ತಣ್ಣನ ಅಂಗಡ್ಯಾಗ? ಯವ್ವ ಬಂಗಾರದ್ವ ಯವ್ವ. ಕಂಡಬಿಟ್ಟಿ ರೊಕ್ಕ ಕೊಟ್ಟು ಮಾಡ್ತೀನಿ. ನೀನೇನ ಯವ್ವ ಬಾಡಿಗೆ ತಂದಿ ಏನೋ ಅನ್ನ ಕುಂತಿಯಲ್ಲ ಯವ್ವ ಬಂಗಾರದ್ವು. ಮತ್ತೆ ಬಂಗಾರದ್ವು ಹಂಗ ಕಾಣಿಸವಲ್ಲ ನೋಡಕ. ಬಂಗಾರದ್ವನು ಇದ್ರು ಇರ್ವಲ್ಲ ಕಬ್ಬಿಡು. ಅಲ್ಲ ಈ ಪರಿ ಅದಕ್ಕೆ ರೆಡಿಯಾಗಿ ಅದು ನಮ್ ಸಸಿಕಲಾ ಅಂತ ಒಬ್ಬಕ್ಕೆ ಅಕ್ಕದಾಳ. ಆಕಿನ ಮಗಳಿಗೆ ದೊಡ್ಡ ಮಂತರ ಕೊಟ್ಟಾರಂತ ಏನ. ಮತ್ತ ನಮ್ಮ ಅಕ್ಕೇನು ಕಂಗಾಲ್ ರೇಣವ ಏನೋ ಸೌಕಾರ ಏನವ. ಅದಕ್ಕೆ ಈ ಪರಿ ರೆಡಿಯಾಗಿ ಹೊಂಟಾಳ. ಇನ್ನೇನ್ ನಮ್ಮ ಮಾವು ಬರ್ಬೇಕು, ನಮ್ಮಕ್ಕ ಹೊಂಡ್ಬೇಕು ಆಟೆಯ. ಮಾವ ಬಂದ ಯಾಕ ಮಾವು ಬಂದ? ಅಲ್ಲ ಇವ್ರು ಯಾರಪ್ಪ? ನಾಟಕ ಕಂಪನಿಯಿಂದ ತಪ್ಪಿಸ್ಕೊಂಬಂದಂಗೈತಿ. ಮಾವ ನಮ್ಮಕ್ಕ ಹೆಂಗ್ ಕಣಕುಂತಾಳ? ಇದ್ರ ಸುಡ್ಲಿ ನಿಮ್ಮ ಅಕ್ಕ ಏನಿದು? ನಾನ್ ಅದು ಯಾವ್ದೋ ನಾಟಕ ಕಂಪನಿಯಿಂದ ತಪ್ಪಿಸ್ಕೊಂಬಂದ್ಬಿಟ್ರ ಏನ ಅಂತ ತಿಳ್ಕೊಂಬಿಟ್ಟಾನಿ. ಯಾರು ತಪ್ಪಿಸ್ಕೊಂಬರ್ತಾರ? ನೀನೊಂದು ಮತ್ತ ನೀನಂತಾವ್ ತಲೆ ಕೆಟ್ಟಿದ್ವು ತಪ್ಪಿಸ್ಕೊಂಬಂದ್ಬಿಟ್ರ. ಅದಕ್ಕ ಅದು ಬಿಡು ಮಾವ, ನಮ್ಮಕ್ಕ ಹೆಂಗಾಗ್ಯಾಳ? ನಿಮ್ಮ ಅಕ್ಕ ಹೇಳಿದಲ್ಲ ನಾಟಕ ಕಂಪನಿ. ಛೀ ಹೋಗ್ರಿಪ್ಪ ನೀವು, ಹಿಂಗೆಲ್ಲ ಕಾಡಿಸ್ಬೇಡ್ರಿ. ನಾನು ಹೆಂಗಾಗಿನಿ? ಅದ ನಾಟಕ ಕಂಪನಿ ಹಂಗಾಗಿ. ಹೌದು ಈ ಪರಿ ಮೇಕಪ್ ರೆಡಿ ಎದಕ್ಕ? ಥೋ ಅದರಿ ಸಸಿಕಲಾ ಬಂದಿಲ್ಲಲ್ಲ ಮದುವೆ ಕಾರ್ಡ್ ಕೊಡಕ. ಇವತ್ತು ಏಟ ತಾರೀಕು? 25. ಇವತ್ತು ಸಾಯಂಕಾಲ ರಿಸೆಪ್ಷನ್ ಅಂತಿ. ಅದಕ್ಕೆ ನಾನು ರೆಡಿ ಆಗ್ಬಿಟ್ಟನಿ. ಬರ್ರಿ ಹೋಗುನು. ಇವತ್ತು ಮದುವೆ ಐತಾ? ಯಾರ್ದು? ನಿಂದ ಏನ ಸಸಿಕಲಾ ಮಗಳ ರಂಜುದ? ಹಂಗ್ಯಾಕ್ ಮಾತಾಡ್ತೀರಿ? ಮತ್ತ ಈ ತಿಂಗಳ 25 ಅಲ್ಲ, ಮುಂದಿನ ತಿಂಗಳ 25. ಅಯ್ಯೋ ದೇವ್ರಿ. ಇಲ್ಲ ರೀ, ಇವತ್ತ ಐತಿ ಮದುವೆ. ಲೇ ರೇಣಿ, ಅದು ಈ ತಿಂಗಳ 25 ಅಲ್ಲ, ಮುಂದಿನ ತಿಂಗಳ ಜೂನ್ 25. ನೆಟ್ಗ ಓದಕ್ ಬರಂಗಿಲ್ಲ ಬಿಡಂಗಿಲ್ಲ, ಹೊಂಟ ಬಿಡುದು. ಇವತ್ತು ಹೋದ್ರಲ್ಲಿ ಏನು ಇರಂಗಿಲ್ಲ. ಹೌದಾ? ಅಲ್ಲ ನೀವು ಮೊದಲೇ ಹೇಳ್ಬೇಕಿಲ್ಲ? ನೀ ಮೊದ್ಲ ಕೇಳ್ಬೇಕಿಲ್ಲ. ಓಲಿ ಬಿಡ್ರಿ, ರೆಡಿ ಆಗೇನಿ. ಒಂದ್ 2 ರೀಲ್ಸ್ ಮಾಡಿದ್ರಾತ. ಮಾಡಕ ನೀನು. ನಿನ್ನ ನೋಡಿ ಎಲ್ಲರೂ ಕಾಳದೋಗ್ಬಿಡ್ಬೇಕು. ಹೌದು ಮತ್ತ ಈ ನಮನಿ ಹೆದರ್ಸಿದ್ರೆ ಯಾರು ಬದುಕ್ತಾರ? ನೋಡ್ರಿ ನನಗ್ ಬಾಳ ಸಿಟ್ಟು ಬರ್ಸಕ್ ಕುಂತೀರಿ ನೀವು. ನಂಗೆ ಗೊತ್ತೈತಿ ನಾ ಚಂದಾಗಿದ್ದಕ್ಕ ನಿಮಗ ತಡ್ಕೊಳಕ್ ಆಗ್ವಲ್ತು ಅಂತ. ನಮ್ ಸಂಕ್ರಿ ಅಂದ್ಲು ನನ್ ಬಂಗಾರದ ಗೊಂಬಿ ಕಣ್ಣಂಗ್ ಕಾಣಕ್ ಕುಂತೀನಿ ಅಂತ. ಬಂಗಾರದ ಗೊಂಬೆ? ದೃಷ್ಟಿ ಗೊಂಬಿ ಕಣ್ಣಂಗ್ ಕಾಣ್ತೀನಿ ನನ್ ಕಣ್ಣಿಗ. ಎಲ್ಲ ಸುಳ್ಳು. ನನಗ್ ಗೊತ್ತು ನೀವು ಮನಸ್ನ್ಯಾಗ ಯಾರಿ ನೀನು ಸುಂದರ ಚೆಲುವೆ ಒಬ್ಬಳಿ ನಿಂತಿರುವಿ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವಿ ಅಂತ ಹಾಡಾಡಕ್ ಕುಂತಿರಿಲ್ಲ. ಹೇಳಿದ್ರಿ ಎಲ್ಲಿ ನನಗ್ ದೃಷ್ಟಿ ಆಗುತ್ತಾ ಅಂತ ಸುಮ್ಮನದಿರಿ. ನಂಗೆಲ್ಲ ಗೊತ್ತಾಗ್ರಿ. ಭ್ರಮೆ
ಯಾರಿ ನೀನು ನಾಟಕ ಕಂಪನಿ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಎಲ್ಲಿಗೆ ಹೊರಟಿರುವೆ ಹೋಗ್ಬಿಡುವತ್ತಾಗೆ ರೀ ನೀವು ನಂಗೆ ಬಹಳ ಅವಮಾನ ಮಾಡಕ್ ಕುಂತೀರಿ. ಎಲ್ಲರೂ ನನ್ನ ನೋಡ್ ನಗಾಕ್ ಕುಂತಾರ ಗೊತ್ತಾ. ನೀನು ಮಾಡಬಂತ ಮಾಡ್ತಿ ಬಿಡ ಕೆಲಸನ. ಅಲ್ಲ ಇವತ್ತು ಮದುವಿನ ಇಲ್ಲ, ಈ ಪಾರ್ಟಿ ರೆಡಿಯಾಗಿ ನಿಂತಿ ನೀನು. ಲೇ ರೇಣಿ, ಯಾರ ಮದ್ವಿಗೆ ಹಿಂಗತೆ ದಿಬ್ಬರ ದಿಂಡಿ ಹಂಗ ರೆಡಿಯಾಗಿ ನಿಂತು ಬಿಟ್ರ? ಅಲ್ಲ ಹಿಂಗ ರೆಡಿ ಆಗುದು. ಚಂದನ ಸೀರೆ ಉಟ್ಟ್ಯಾ, ಒಂದ್ ನೆಕ್ಲೆಸ್ ಹಾಕೊಂಡ್ಯಾ, ನಡ್ದ್ಯಾ ಅಂದ್ರೆ ಒಂದ್ ಮಾತಪ್ಪ, ಹುಡುಗಿಕಿನ ಹೆಚ್ಚಿಂದ ಆತು ಬಿಡು ಇದು. ಹೌದೌದು ಹೌದು ಶೇಖರಣ್ಣ, ನೀ ಹೇಳ್ದು ಬರಬರಿ. ಎಲ್ಲ ಗೊತ್ತೈತ ತಗರಿ ನನಗ. ನಾನು ನೋಡಿ ಈ ಒಟ್ಟಿ ಉರ್ಕಂತೀರಿ ನೀವು, ಒಟ್ಟಿ ಉರಿ ಹಿಂಗ್ ಮಾತಾಡ್ತೀರಿ ನೀವು. ನಂಗೆ ಗೊತ್ತೈತಿ ನಾನ್ ಚಂದ ಇರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ. ನನಗಿಂತ ಬಯಸೋರು ಯಾರು ಇಲ್ಲ. ಯವ್ವ ರಾವಲೇವ ಯವ್ವ. ಏ ಸುಧಕ್ಕ, ಆಕಿ ಸಿಟ್ಟು ಬಂದತಿ ನಮ್ಮ ಮೇಲೆ ಹೆಗರಾಡ್ತಾಳಾಕಿ. ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡುಂಬ. ನೆಟ್ಟಗ್ ಜಗಳ ಮಾಡಕ್ ಬಿಡಂಗಿಲ್ಲ. ಹೌದು ಯಾಕ ಒಟ್ಟು ಓವರ್ ಆಗಿ ಕಾಣಕುಂತಿ ನೀನು. ಈ ಪರಿ ಆಗ್ಬಾರ್ದಿತ್ತು, ಒಟ್ಟು ಸಿಂಪಲ್ ಆಗಿದ್ರು ನಡೀತಿತ್ತು. ಅಯ್ಯ ನೀನ ಓದ್ದಾರಿ ಒಳ್ದಂಗಾಗಿ ನೀನು ಉಗ್ಗಿ ಉಣ್ಲಿ, ಒಟ್ಟಿಗೆ ನನ್ನ ತಿಂತೀಯ ಬೇರೆ ಏನ ತಿಂತೀಯ? ನಾನು ನಿನಗೆ ಒಳಗ ಕೇಳಿದ್ನಿಲ್ಲ ಹೆಂಗ್ ಕಣಕುಂತಿನ್ಲಿ ಅಂದ. ನೀನೇ ಹೇಳಿದಿ ಅಯ್ಯೋ ಹಂಗ್ ಕಣಕುಂತಿ ಬಂಗಾರದ ಗೊಂಬೆ ಆಗಿ ಅಂದಿ. ಈಗ ನೋಡಿದ್ರೆ ಹಿಂಗ ಅನ್ನೋದು ನಿನ್ನ ಸುಡ್ಲಿ. ಅವಾಗ ಚಂದ ಕಂಡಿ, ಆದ್ರೆ ಈಗ ಓವರ್ ಅನ್ಸಕುಂತಿಯ. ಹೋಗ್ಲಿ ಬಿಡ. ನಿನ್ ಕಡೆ ಬಂಗಾರ ಇಟ್ಕೊಂಡೈತಿ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ, ಆಜು ಬಾಜು ಮಂದಿಗೂ ಗೊತ್ತಿದ್ದಿದ್ದಿಲ್ಲ. ಈ ನೆಪದಾಗ್ರ ಎಲ್ಲರಿಗೂ ಗೊತ್ತಾತಲ್ಲ. ನಡಿ ಹೋಗುನು. ಹೌದೌದು, ನೀ ಹೇಳುದನ್ನು ಕರೆಕ್ಟ್. ಬಾಲಿ ಸಂಕ್ರು ಮುಂದಿನ ತಿಂಗಳ ರೆಡಿಯಾಗಿ ಹೋದ್ರಾತ. ಅದಂತಿ ನಾನು ಆಕಿ ಸುಬ್ಬಿ ಸಸಿಕಲ ಒಂದ್ ತಿಂಗಳು ಮುಂಚೆ ಕೊಟ್ಟೋಗ್ಯ ನೋಡಕ ಕಾರ್ಡು. ಅಲ್ಲಾಗಿರೋದು ಮಿಸ್ಟಿಕ್ಕು, ನಂದಲ್ಲ ಅದು ಮಿಸ್ಟಿಕ್ಕು. ಹೌದು, ಆಕಿ ಮೊದ್ಲ ಕೊಡಬಾರ್ದಿತ್ತು, ಅದಕ್ಕೆ ಕನ್ಫ್ಯೂಸ್ ಆಗೈತಿ ಅದು. ಇಲ್ಲಾಂದ್ರೆ ನಾನು ಎಲ್ಲಿ ಹಿಂಗೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಕು. ಹೌದಿಲ್ಲ? ಹೌದೇ ಕರೆಕ್ಟ್. ಬಾ ಒಳಗೋಗಿ ಧಾರಾವಾಹಿ ನೋಡ್ಕೋತಾ ಒಟ್ಟಿನ ತಿನ್ನೂನಂತ. ಹೌದಿಲ್ಲಕ್ಕ? ನಡೀಲಿ ಸಂಕ್ರು. ಮೇಘ, ಏನಾಗಿತ್ತು ಇವತ್ತು? ಒಟ್ಟೆ ಮಾತಾಡವಲ್ಲಿ ಒಂಥರ ಸುಮ್ಮನೆ ಕುಂದ್ರಾಕುಂತಿ. ಏನಾಯ್ತು ಎತ್ತ ಅಂತ ಹೇಳಿದ್ರೆ ಗೊತ್ತಾಕತ್ತಲ್ಲ. ಏನಿಲ್ಲ, ಹೋಗ್ಲಿ ಬಿಡು. ಕೆಲ್ಸ ಹೆಂಗ್ ನಡಕುಂತತಿ? ಕೆಲಸ ಜೋರ್ದಾರ್ ಸೂಪರ್ ಮಸ್ತ್ ಐತಿ. ಇನ್ನು ನನ್ನ ಕಡೆ ರೊಕ್ಕಕ್ಕೆ ಏನೇನು ಕಮ್ಮಿ ಇಲ್ಲ ನೋಡು ಮೇಘ. ಹೌದಾ, ಚಲೋ ಆತ್. ರೊಕ್ಕ ಎಲ್ಲ ಎಲ್ಲಿ ಕೂಡಿ ಇಡಾಕುಂತಿ? ಎಲ್ಲ ನಮ್ಮ ಅವ್ವ ಕಡೆಯಿಂದ ಕೂಡಿ ಇಡೋದು ನಾನು. ಅದು ನಮ್ಮ ಅವ್ವ ಚಂದಾಗಿ ಜೊತೆಗೆ ತೆಗೆದು ಇಡಾಕುಂತಾಳ. ₹1 ಖರ್ಚು ಮಾಡಿಲ್ಲ. ಹೌದಾ? ಅಲ್ಲ ನಿನ್ ಕಡೆನ ಇಟ್ಕೋಬೇಕಲ್ಲ. ನಾನ್ ಬೇರೆ, ನಮ್ಮ ಅವ್ವ ಬೇರೆನು. ನಮ್ಮ ಅವ್ನ ಕಡೆನ ಅದಾವ ರೊಕ್ಕ, ನನ್ನ ಕಡೆ ಇದ್ರ ಸುಮ್ಮನೆ ಪ್ರಾಬ್ಲಮ್. ಅದಕ್ಕೆ ನಮ್ಮ ಅವ್ನ ಕಡೆನ ಇಟ್ಟಾನಿ. ಅದು ಬಿಡು, ನೀನ್ ಯಾಕೆ ಇಷ್ಟು ಸಪ್ಪಗದಿ ಅದು ಹೇಳು. ಏನಿಲ್ಲ, ನಮ್ಮ ಮನ್ಯಾಗ ಮದ್ವಿ ಆಗು ಅಂತ ಫೋರ್ಸ್ ಮಾಡಕ್ ಕುಂತ ಬಿಟ್ಟಾರ. ನಂಗರ ಮದ್ವಿ ಆಗಕ್ ಇಷ್ಟನ ಇಲ್ಲ. ಹೌದಾ? ಹುಡುಗ ಯಾರು? ಹುಡುಗ ಗಾರೆ ಕೆಲ್ಸಕ್ಕೆ ಹೋಗ್ತಾನ ಅಂದ್ರೆ ನನ್ನ ಮರ್ಯಾದೆ ಹೋಗ್ಬಿಡ್ತತಿ. ಏನ್ ಹೇಳಪ್ಪ, ಏನಾರ ಒಂದು ಐಡಿಯಾ ಮಾಡ್ಬೇಕು. ಸುಳ್ಳ ಪಳ್ಳ ಸೊಟ್ಟೊಂದು ಸಾರಿ ಒಂದು ಹೇಳಿ ಇವನನ್ನ ನಂಬಿಸಿ ಇವನನ್ನ ಮದ್ವಿ ಆಗ್ಬಿಡ್ಬೇಕು. ಮನಿ ಕಾರು ಗಾಡಿ ಎಲ್ಲ ನೋಡಬಹುದು. ಹಂಗ ಮಾಡ್ಬೇಕು ತಡಿ. ಹುಡುಗ ಸಿವಿಲ್ ಇಂಜಿನಿಯರ್ ಅಂತೆ. ಹೌದಾ? ತಿಂಗಳ 1.5 ಲಕ್ಷ ರೂಪಾಯಿ ಪಗಾರ ಅಂತೆ. ಹೌದಾ? ಹೊಲ ಮನಿ ಆಸ್ತಿ ಪಾಸ್ತಿ ಎಲ್ಲ ಭಾರಿ ಜೋರ್ ಐತಂತ. ನಮ್ಮ ಅವ್ವ ಅಪ್ಪ ದಿನ ಎದ್ರು ಮದ್ವೆ ಮಾಡ್ಕೋ ಅಂತ ಕಾಟ ಕೂಡ ಕುಂತು ಬಿಟ್ಟಾರ. ನನಗರ ನೀನನ್ ಬಿಟ್ಟಿರಕ್ಕ ಆಗಂಗಿಲ್ಲ. ವೀರು ನನ್ ಕೈ ಬಿಡಂಗಿಲ್ಲಲ್ಲ. ಮೇಘ, ಯಾಕೆ ಹೇಳ್ತಿ? ಈಗೇನ್ ನಾನೇನು ಕಮ್ಮಿ ಏನೋ? ನನ್ನ ಕಡೆನೂ ತಿಂಗಳ ಲಕ್ಷಾಂತರ ರೂಪಾಯಿ ಪಗಾರ ಬರ್ತತಿ. ಏನೋ ನಿಮ್ಮಪ್ಪ ಎಲ್ಲಿರ್ತಾನ? ನಿಮ್ಮ ಮನಿ ಎಲ್ಲೈತಿ? ಅಡ್ರೆಸ್ ಎಲ್ಲ ಕೊಡು. ನಾನ್ ನಿಮ್ಮಪ್ಪ ಅವ್ನು ಭೇಟಿಯಾಗಿ ನಾನು ಮದುವೆ ಹಾಕೇನಿ. ಯಾರಿಗಾರ ಕೊಟ್ರೆ ಸರಿ ಇರಂಗಿಲ್ಲ ಅಂತ ಧಮಕಿ ಹಾಕಿ ಬರ್ತಾನೆ. ಹೇಳ, ನಿಮ್ಮ ಮನಿ ಎಲ್ಲೈತಿ? ನಿಮ್ಮಪ್ಪ ಎಲ್ಲಿರ್ತಾರ? ನಿಮ್ಮ ಅವ್ವ ಏನ್ ಮಾಡ್ತಾರ ಎಲ್ಲ ಹೇಳ. ನಿನ್ ಬಯೋಡೇಟಾ ನಾನು ಅವ್ರ ಕೂಟ ಮಾತಾಡ್ತೀನಿ. ಅದು ನಮ್ಮವ್ವ ಮಹಿಳಾ ಸಂಘದಾಗ ಅಧ್ಯಕ್ಷ ಅದಾಳ. ನಮ್ಮಪ್ಪ ಎಮ್ ಎಲ್ ಎ ಅದಾರಲ್ಲ, ಅವ್ರ ರೈಟ್ ಹ್ಯಾಂಡ್ ಗೊತ್ತಾ? ಹೌದಾ? ಅವ್ರು ಮಾತ್ರ ಬಿಲ್ಕುಲ್ ಈ ಮದ್ವಿಗೆ ಒಪ್ಪಂಗಿಲ್ಲ. ಅದಕ್ಕ ನೀ ಯಾವಾಗ ಹೇಳ್ತಿ ಅವಾಗ ನಾನು ಓಡ್ ಬಂದ್ಬಿಡ್ತೀನಿ. ನನ್ನನ್ನು ಕರ್ಕೊಂಡು ಹೋಗಿ ಮದ್ವೆ ಆಗು. ಆತಾತ, ನನಗ ಈಗ ಸ್ವಲ್ಪ ಧೈರ್ಯ ಬಂತು ನೋಡು. ನೀನ್ ಇಷ್ಟು ಧೈರ್ಯ ಕೊಟ್ಟಿಲ್ಲ, ಅಷ್ಟು ಸಾಕು. ನಿಮ್ಮಪ್ಪ MLA ಅವ್ರ ರೈಟ್ ಹ್ಯಾಂಡ್ ಅಂದ್ರ ಚಲೋ ಆತ್ ಬಿಡು. ಮುಂದ ಏನಾರ ಲಪಣ ಆತಂದ್ರ ನನ್ನ ಪೊಲೀಸರು ಮುಟ್ಟಕ್ಕೂ ಹೆದರ್ತಾರ. ಆತ, ನಿಮ್ ಮನೆಗೆ ಯಾವಾಗ ಬಹಳ ತ್ರಾಸ ಕೊಡ್ತಾರ ನೋಡು, ಅವತ್ತ ನಾವ್ ಇಬ್ರು ಹೋಗಿ ಮದ್ವೆ ಆಗ್ಬಿಡುನು. ಈಗ ನಮ್ದು ಓದೆಲ್ಲ ಮುಗಿಸ್ಕೊಂಡು ಚೊಕ್ಕ ಬಿಡುನು. ಹೌದಿಲ್ಲ? ಆತ, ನೀನ್ ಇಷ್ಟು ಧೈರ್ಯ ಹೇಳಿಂದೆ. ನೀ ಹೇಳ್ದಂಗ ಆಗ್ಲಿ. ಅದು ನನ್ ಕೈ ಬೇಡ ವೀರು. ನೀನಂದ್ರೆ ನಂಗೆ ಬಹಳ ಇಷ್ಟ. ನೀನಿಲ್ಲ ಅಂದ್ರೆ ನಾನು ಸತ್ತ ಹೋಗ್ಬಿಡ್ತೀನಿ ಗೊತ್ತಾ? ಬಿಡ್ತಾನ ಮೇಘ, ನೀನ್ ನನ್ ಚಿನ್ನ ಮರಿ ಮುದ್ದು ಮರಿ ಹೋದಿಲ್ಲ ಅಂತವೆಲ್ಲ ಮಾತಾಡ್ಬೇಡ. ನಾನು ಇರೋ ಮಠ ನೀನ್ ನನ್ ಬ್ಯಾರೆ ಯಾರು ಕಣ್ಣೆತ್ತಿ ನೋಡಿರ್ಬಾರ್ದು. ಏನು ಹಂಗ ನೋಡ್ಕೊಂತಿ? ಏನು ನಾನು ಇರೋ ಮಠ ಯಾರಿಗೂ ಏನು ಅಂಜಾಕ ಹೋಗ್ಬೇಡ. ಆತ, ಇಷ್ಟು ಹೇಳಿದೆಲ್ಲ ನಂಗೆ ಧೈರ್ಯ ಬಂತು. ಮತ್ತೆ ಬಾ, ಇಲ್ಲೇ ಪಾನಿಪುರಿ ಏನಾರ ತಿನ್ನಂತಿ. ಪಾನಿಪುರಿ? ಅಯ್ಯೋ, ನಾ ಇಷ್ಟೆಲ್ಲ ಎಕ್ಸೈಟ್ಮೆಂಟ್ ಆಗ್ಬಿಟ್ರ ಇವನಿಗ ಡೌಟ್ ಬಂದ್ಬಿಡ್ತತಿ. ನಾನು ಇರೋದು ಸ್ಲಮ್ ಒಳಗಂತ ಗೊತ್ತಾಗ್ಬಿಟ್ರ. ಹೌದೌದು, ನಾನು ನೋಡು ಲೆವೆಲ್ ಮೇಂಟೈನ್ ಮಾಡ್ಬೇಕು ತಡಿ. ಅದು ಪಾನಿಪುರಿ ತಿಂದ್ರೆ ಗಂಟೆಲ್ಲ ಹಿಡಿದು ಬಿಡ್ತತಿ. ಅವರು ರೋಡ್ ಸೈಡ್ ಎಲ್ಲ ಮಾಡ್ತಾರಲ್ಲ, ನಂಗೆ ತಿನ್ನಕ್ ಆಗಂಗಿಲ್ಲ. ಎಲ್ಲಾರ ಕೆಫೆಗೆ ಹೋಗುನಾ, ಅಲ್ಲಿ ಏನಾರ ತಿನ್ಕೊಂಡು ಹೋಗುನ್ ಮನೀಗ. ಯಾಕಂದ್ರೆ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅಲ್ಲ. ಆತ, ನಿಮ್ಮಪ್ಪನ ಮುದ್ದಿನ ಮಗಳು, ಬಾ ಹೋಗು. ನೀ ಗಾಡಿ ತಗಿ ನಡಿ. ಅಯ್ಯಯ್ಯೋ, ಆ ಗೊಂಡೆ ರಮೇಶನ ಮದುವೆ ಆದ್ರೆ ನಾನು ಗಾರಿ ಕೆಲ್ಸಕ್ಕೆ ಹೋಗ್ಬೇಕು. ಅದಕ್ಕಿಂತ ಇವನನ್ನ ಮದುವೆ ಆಗ್ಬಿಟ್ರ ನಾನೇ ರಾಜಕುಮಾರಿ ಅಂತ ಹಾಯಾಗಿರಬಹುದು. ಎತ್ತಿ ನಂಗೆ ಎಷ್ಟು ಖುಷಿ ಆಗೈತೆ ಗೊತ್ತಾ ಇವತ್ತು. ಯಾಕೆ ವಸತಿ
ಯಾಕಂತ ಹೇಳ್ತೀನಿ ಕುಂದ್ರ. ಈಗ ಹೇಳ್ತೀನಿ ಕೇಳ. ಅದು ಏನಾತಂದ್ರ ಅವಿನಾಶಿಂದು ಪಗಾರ ಜಾಸ್ತಿ ಆಗೈತಿ. ಈಗ 35,000 ರೂಪಾಯಿ ತಿಂಗ್ಳಿಗ. ಅತ್ತೆ ಸೊಸಿ ಏನ ಮಾತಾಡಕ್ ಕುಂತಾರ ಗುಟ್ಟಾಗಿ, ನಾನು ಕೇಳಿಸ್ಕೋಬೇಕಲ್ಲ. ಹೆಂಗ ಮಾಡ್ಲಿ, ಏನ ಮಾಡ್ಲಿ? ದೂರ ನಿಂತ್ರ ಆತಡಿ, ಇದ್ದರ ಕಡೆ ಬಾಗ್ಲಕ್ಕೆ ಹೋಗ್ತೀನಿ. ಹಂಗ ಮಾಡ್ಬೇಕು. ಇಲ್ಲಿ ನಿಂತ್ರ ಇಬ್ರು ಬಿದಾಡಿಯರ್ಗೂ ಗೊತ್ತಾಗಂಗಿಲ್ಲ. ಬೆಂಡ್ಲೇರು ನನ್ನ ವಿರುದ್ಧ ಇಷ್ಟು ಮಸ್ಲತ್ ಮಾಡ್ತಾರ. ನಾನು ಈಗ ಈ ಬೆಂಗ್ಲಿ ನನ್ನ ಸೊಸಿ ಬಿದಾಡಿ ಬಂದಾಗಿಂದ ನೋಡಾಕುಂತಾನೆ. ಎಲ್ಲ ತಾನು ಆಡಿದ್ದ ಆಟ. ಒಂದಿನ ಅತ್ತೆನ ಕಿಮ್ಮತ್ ಕೊಟ್ಟಿಲ್ಲ. ಇದ್ರ ಬಾಯಿ ಸೇರ್ಲಿ. ಏನ ಅವಿನಾಶಿಂದು 35,000 ರೂಪಾಯಿ ಆಯ್ತಾ ಪಗಾರ? ಅಯ್ಯೋ ದೇವ್ರೇ, 35,000 ರೂಪಾಯಿನಾ? ಅಯ್ಯೋ ಹಲಕಟ ಬಾಡ್ಯಾ ಇವ, ಹಲಕಟ ಬಾಡ್ಯಾ ನಂಗೆ ಹೇಳಿ ಇಲ್ಲಿ ನೋಡು. ಹೂಯತಿ ಅವ ಭಾಳ ಖುಷಿ ಆಗ್ಬಿಟ್ಟನ. ಎಲ್ಲ ಸುಚಿತ್ರ ನಿನ್ ಕಾಲ್ ಗುಣ ಅಂತ ಇಷ್ಟು ಹೊಗಳ್ತಾನ ಗೊತ್ತಾ? ಮನೆ ಹಾಳಿ ಮನೆ ಮುರಿದಿಟ್ಬಿಡ್ಲು. ಆ ಹಲ್ಕಟ ಬಾಡೆ ಅವಿನಾಶ ನಾನು ಹಾಕಿದ ಗಿರಿ ದಾಟ್ತಿದ್ದಿದ್ದಿಲ್ಲ. ಈಕಿ ಬೆಂಗ್ಲಿ ಬಂದಾಗಿಂದ ನಾನಂದ್ರೆ ಲೆಕ್ಕಕ್ಕೆ ಇಲ್ಲ. ಪಗಾರ ಬಂದಿದ್ದು ಹೇಳೇ ಇಲ್ಲ. ಆತವಾ ಚಲೋ ಆತ, ಇಬ್ರು ಗಂಡ ಎಂತಿ ಚಂದಾಗಿರ್ರಿ. ಹ್ಞೂ ಎತ್ತಿ ನಮ್ಮತ್ತಿಗೆ ಇದೆಲ್ಲ ಗೊತ್ತಿಲ್ಲ. ನಿಮ್ಮತ್ತಿ ಕಾಗಿ ಮುದುಕಿ ಆಕಿಗೆ ಹಾಕೋಬಿಡ್ರಿ. ಈಗೀಗ ಏನ ಅದು ಕಾಗಿದ್ದಂಗೈತದ. ಎಲ್ಲ ತಗೊಂಡೋಗಿ ಮಗಳು ಇಬ್ರಿಗೂ ಸುರಿತಾ. ಏನು ನಿನ್ ಕಡೆನ ಚಂದಾಗಿ ಇಟ್ಕರವ. ಮುಂದೆ ಏನಾರ ಬಿಸ್ನೆಸ್ ಅದು ಇದು ಮಾಡ ಮುಂದ ಬೇಕಾಕ ರೊಕ್ಕ. 7 ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡಿರಿ. ಅಯ್ಯೋ ಮನೆ ಹಾಳಿ ಮನೆ ಮುರ್ಕ್ ಬುದ್ಧಿ ಹೇಳ್ಕೊಡಕುಂತಾಳಿಲಿಕ್ಕಿ. ಹೌದೈತಿ, ನೀ ಹೇಳಿದ್ರು ಬರಬ್ರಿ. ನನಗೂ ಏನಾರ ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ಭಾಳ ಐತಿ. ಆದ್ರ ರೊಕ್ಕ ಬೇಕಲ್ಲ, ಅದಕ್ಕೆ ಈಗ ಕೂಡಿ ಇಡಾಕುಂತೀನಿ. ಆತವಾ ಮಾಡ್ರಿ. ನಿಮ್ಮ ಅಪ್ಪಂದ ಬೇಕಾದಷ್ಟು ಐತಿ. ಆದ್ರೆ ಏನ್ ಮಾಡ್ಬೇಕು, ಅವಿನಾಶಕ್ಕೆ ತಗೊಳಕ್ ಇಷ್ಟ ಇಲ್ಲ. ಇಲ್ಲಿ ಬಿಡೈತಿ. ಕಷ್ಟಪಟ್ಟು ಮ್ಯಾಲ್ ಬಂದವರಿಗ ಒಂದು ಗತ್ತಿರ್ತತಿ. ಆ ಗತ್ತ ಅವಿನಾಶಿ ಯಾಕೆ ಬಿಟ್ಟು ಕೊಡ್ಬೇಕು? ಹೌದಿಲ್ಲ? ಹೌದವ ಹೌದು. ಇವತ್ತು ಅವ ಅಪ್ಪನ ಮನೆಗೆ ಹೋಗಿ ಅದು ಲೆಕ್ಕಪತ್ರ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ಯಾನ ಅವಿನಾಶ. ಹೌದಾ? ಚಲೋ ಅಥವಾ ಅಡ್ಡಿಲ್ಲ ತಗೋ. ಹಿಂಗ ಕಷ್ಟಪಟ್ಟು ದುಡಿಬೇಕು ಗಂಡ ಮಕ್ಕಳು. ಉದ್ಯೋಗ ಪುರುಷ ಲಕ್ಷಣಂ. ಈ ಸುಬ್ಬನಾದಿ ಸುಬ್ಬೀಗಿ ಅಲ್ಲ ಬಿಟ್ಟಿಯಾಗಿನ ಇವ ಅವಿನಾಶನ್ ಕೈಲಿ ಕೆಲಸ ಮಾಡಿಸ್ಕೊಳಕ್ ಕುಂತಾರೆ ಇವ್ರ ಬಾಯ್ ಸೇರ್ಲಿ. ಇವ್ರಿಗೆ ಬರ್ಬಾರ್ದು ಬಂದ್ ಶೆಟಿ ಬರ್ದೇನೆ. ಇವ್ರು ಎಲ್ಲರೂ ಆಸ್ತಿ ಎಲ್ಲ ನಮ್ದ ಆಗ್ಬಿಡ್ತತಿ. ಹಾಳದಕ್ಕೆ ನಾಳೆ ಬೆಳಿಗ್ಗೆ ನನ್ನ ಕೈಯಾಗ ಸಿಗು. ನಿನ್ನ ಮಾಡ್ತೀನಿ. ನನ್ನ ಖರೇನು ಸುಚಿತ್ರ ಭಾಳ ಖುಷಿ ಆತ್ವಾ. ನೀನು ಇಲ್ಲಿ ಹೊಂದ್ಕೊಂಡು ಹೋಗಿದ್ದಕ್ಕೆ ಭಾಳ ಖುಷಿ ಆಯ್ತು ನನಗೆ. ನಿಂದ ಮದ್ವೆ ಏನು ಮಾಡ್ಕೊಟ್ಬಿಟ್ಟು ಬಿಡು ನಾನು. ಆದ್ರೆ ನೀನು ಇಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಅದು ಹೆಂಗಿರ್ತೀಯೋ ಏನೋ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಆದ್ರೂ ಗೆದ್ದಿ ಬಿಡವಾ. ಮತ್ತೆ ಯಾರು ಸೊಸಿ ಹೇಳ? ನಾನು ನಿನ್ನ ಸೊಸಿ ಎತ್ತಿ. ನಿನ್ನ ಗುಣನ ನನಗೂ ಬಂದಿರೋದು. ಹೌದು ಮತ್ತೆ ಬಾಯಿ ಬಿಡ್ಕಿ ಮಂಜೆ ಒಂದು ಸೊಸಿ ಅಂದ್ರೆ ಬಾಯಿ ಬಿಡ್ಕಿನೇ ಇರ್ತಾಳ. ನಾಳೆ ಮಾಡ್ತೀನಿ ನಾನು.